ಚೆನ್ನಾಗಿದೆ ನೋಡ್ರಿ. ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ. 9 ಗಂಟೆ ಆಗಿತ್ತು ಸ್ನೇಹಿತರೆ ಟೈಮಿಂಗ್. ಆಡುಗಳ ಕಾಲಂದೆಲ್ಲ ಕಸ ಹೊಡ್ಗ್ಯಾನ್ರಿ ನಮ್ಮರು. ನನಗೆ ಕೆಲಸ ಆಗಾಗ ಅವನಿಗೆ ಕೆಲಸ ಆಗ್ಲತ್ತೈತಿ ನೋಡ್ರಿ. ಅದು ಆಡುಗಳ ಕಾಲಂದು ಅವ್ರೊಂದು ಕೆಲಸ ಮಾಡಿದ್ರೆ ನಂದು ಈ ಮನೆ ಕೆಲಸನ ಜಲ್ದಿ ಮಾಡ್ಕೊಳಕ್ಕೆ ಸಾಧ್ಯ ಆಗ್ತೈತಿ ನೋಡ್ರಿ. ಕೋಳಿಗೆ ಕಾಳು ಹಾಕಿ ಬಂದಿದ್ದೀನಿ ರೀ. ಬರ್ರಿ ಇವತ್ತಿನ ಡೇ ಹೆಂಗೆ ಹೋಗ್ತೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ. ವಿಡಿಯೋ ಇಲ್ಲಿ ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಒಂದು ಲೈಕ್ ಕೊಡಿ. ನಮ್ಮ ಭಾಗ್ಯಶ್ರೀ ಹಾಕ್ಯಾಳ ನೋಡ್ರಿ. ಏನು ಹಾಕ್ಯಾರ ಹೆಸರು ಹಾಕ್ಯಾಳ ನೋಡ್ರಿ. ನೋಡ್ರಿ ಭಾಗ್ಯಶ್ರೀ ಜೈ ಭಗೀರಥ ಹಾಕ್ಯಾರ. ತುಳ್ದಾಡ್ಯಾರಿ ಅವ್ರ ಹುಡುಗರು ಎಲ್ಲ. ಈಗ ರಂಗೋಲಿ ನೋಡ್ರಿ ಚಂದ ಹಾಕ್ಯಾರ. ಎಕ್ಕಿ ಗಿಡ ನೋಡ್ರಿ. ಎಕ್ಕಿ ಗಿಡ ಇರ್ಬೇಕ್ರಿ ಮನೆ ಮುಂದೆ. ಅದು ಭಾಳ ಅಗಲಾದಂಗೆ ಆಗೈತ್ರಿ. ಕಟ್ಟಿನ ಹೂವು ಎಷ್ಟು ಚಂದ ಆಗ್ಯಾವ ನೋಡ್ರಿ. ಎಕ್ಕಿ ಹೂವು ಭಾಳ ಆಗ್ಯಾರ. ಹೂ ಮುಟ್ಬೇಡ ಬಿಡು. ಹಾಲು ಕಣ್ಣಾಗ ಸಿಡಿತಾವ ಬಿಡು. ಸ್ನೇಹಿತರೆ ಊಟ ಮಾಡ್ಬೇಕು ನೋಡ್ರಿ. ನಮ್ಮ ಭಾಗ್ಯಶ್ರೀ ಊಟ ಹಾಕೊಂಬಂದಾರ. ಹಿಟ್ಟಿನ ಪಲ್ಯ ಜುಣ್ಣಕ್ಕೆ ಹಾಕೊಂಬಂದ. ಬೀಳ್ತೈತಿ ಅಲ್ಲೇ ಒಳಗೆ ನಡಿ. ಬೈ ಕಡೆ ನೋಡಿ ತೊಡಿ ಮ್ಯಾಗ ಇಟ್ಕೊಂಡು ಹಂಗೆ ಊಟ ಮಾಡೋದ. ಬಾ ಅರುಣ ಏನ ಬಿತ್ತು ನೋಡಿ ಕೆಳಗ. ಮಕ್ಕಳು ಇದ್ರ ಮನ್ಯಾಗ್ರಿ ಏನು ಕೆಲಸ ಅವಸರ ಆಗಂಗ. ದನಿಗೆ 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 ಡನ್ 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 ನೋಡ್ರಿ. ಟೊಮೆಟೊ ಚಟ್ನಿ ಮಾಡೀನ್ರಿ. ತಾಟ್ ಬಾರ್ಸುದಾ ನಿಮ್ನ ಒಯ್ದು ರೊಟ್ಟಿ ಮಾಡೀನ್ರಿ. ಇಷ್ಟ ಮೊಸರು ಬಟ್ಟಿಲ್ಲ. ಮೊಸರು ಇದ್ರೆ ಹಾಕೊಂಡು ಹೋಗ್ಯಾರ. ಹಿಟ್ಟಿನ ಪಲ್ಯ ನೋಡ್ರಿ. ಹಿಟ್ಟಿನ ಪಲ್ಯ ಮಾಡೀನ್ರಿ. ಕಾಯಿಪಲ್ಲೆ ಕಟ್ ಮಾಡಿ ಲೇಟ್ ಆಗ್ತದೆ. ಇಷ್ಟು ರೈಸ್ ಐತ್ರಿ ರಾತ್ರಿ. ಬಾಂಡೆ ಅದಾವ್ರೆಲ್ಲ ನಮ್ಮ ಭಾಗ್ಯಶ್ರೀ ತೊಯ್ತಾರ ಅಷ್ಟು ಬಾಂಡೆ. ಬಾಗು ತೊಯ್ತೀನಿ ಬಾಂಡೆ ಹಾಕ್ತೀನಿ ಗಪ್ಪು. ರೊಟ್ಟಿ ಮುರ್ದಾಗ ಇಟ್ಕೊ ಮಗ್ಳು. ಮಗ್ಳು ಇಟ್ಕೊ ಮಡಚಿ ಮುರಿದಿಟ್ಕೋತ್ರು. ಟೊಮೆಟೊ ಚಟ್ನಿ ಹಾಕೋತ. ಬಾಗು ನೀ ಚಟ್ನಿ ಹಾಕ್ಕೊಂಡಿಲ್ಲ? ಖಾರ ಇರ್ತೈತಿ ಮೆಣಸಿನ್ಕಾಯಿ ಹಾಕಿನ ತಗೋ. ಫ್ರೆಶ್ ಆಗು ಮುಂದೆ ಬೇಡ್ತಾನ್ರಿ ನಮ್ಮ ಚಿನ್ನು. ಮೊಸರ ಇವಾಗ ಖಾಲಿ ಆಗೈತ್ರೆ. ಅವ್ರ ಆಯಿನೂ ಸ್ವಲ್ಪ ಕೊಟ್ಟಾರ ಇತ್ತತ್ತ. ಇಷ್ಟು ಇವ್ ನೋಡ್ರಿ ಚಟ್ನಿ ಮೊಸರು ಹಾಕೊಂಡಾನ. ಹಿಟ್ಟಿನ ಪಲ್ಯ ಹಾಕೊಂಡ ಹಾಕೊಂಡ್ ತಿನ್ಬೇಕಲ್ಲ ಸ್ವಲ್ಪ. ಒಲಿ ಮ್ಯಾಗ ಬ್ಯಾಳೆ ಕುದಿಯಾಕ ಇಟ್ಟಿನ್ರಿ. ಕಿಚನ್ ಮ್ಯಾಗ ಮಧ್ಯಾಹ್ನಕ್ಕೆ ಆಗ್ತೈತ್ರಿ. ಎಲ್ಲ ಕ್ಲೀನ್ ಮಾಡ್ಬೇಕ್ರಿ. ದೇವ್ರ ಜಾತ್ರೆ ಐತ್ರಿ ನಮ್ಮಲ್ಲಿ. ದುರ್ಗಾ ಇದು ಜಾತ್ರೆ. ಬ್ಯಾಟಿ ಮಾಡೋದೈತ್ರಿ. ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡ್ಕೋದೈತಿ. ನಾವು ಬ್ಯಾಟಿ ಮಾಡೋದೈತ್ರಿ ದೇವ್ರಿಗೆ. ಮನಿ ಹಾಸ್ಗಿ ವಂದ್ಕಿ ಎಲ್ಲ ಭಾಂಡೆ ಎಲ್ಲ ತೊಳೆದೈತ್ರಿ. ಶುಕ್ರವಾರ ಮುಂದಿನ ಶುಕ್ರವಾರ ಮಾಡೋದೈತ್ರಿ. ಟೊಮೆಟೊ ನೋಡ್ರಿ ನಮ್ಮ ಯಜಮಾನ್ರು ಮೊನ್ನೆ ಅಷ್ಟು 11 ಟೊಮೆಟೊ ತಂದ್ರೆ ಮತ್ತು ನೀನು ಇಷ್ಟು ಟೊಮೆಟೊ ತೊಗೊಂಬಂದಾರಿ. ಕಗ್ಗದಾವ್ರಿ. ಸ್ವಲ್ಪ ಹಸಿ ಅದಾವ. ಏನಾಯ್ತು ಖಾರ ಖಾರ ಹತ್ಲದತ್ತೆ. ಒಂದು ಹನಿನೇ ಎಣ್ಣೆ ಹಾಕೋ ಅದ್ರ ಜೊತೆ. ಬರೀ ಊಟ ಮಾಡಿ ನಾನು ಅಂಗಡಿಗೆ ಹೋಗಿ ಬಟ್ಟೆ ಸ್ಟಿಚ್ ಮಾಡ್ಬೇಕ್ರಿ. ನಿನ್ನೆ ಅಂತೂ ಎರಡು ದಿನ ಹೊಲ್ ಹೊಡಿತ್ರಿ. ಮಣ್ಣಿನ ದಿನ ತಾಯಿ ಮಾಮನ ಜಳಕ್ಕಾಗಿಲ್ಲ ನೀನ. ಅವ ಲಾಸ್ಟ್ ಉಳಿತಾನ. ಬರೀ ನಮ್ಮ ಮನೆ ಭಾಳ ಕಿಡಿಗೇಡಿ. ಒಟ್ಟ ನಮ್ಮ ಚಿನ್ನೂರಿ ಲಾಸ್ಟ್ ಜಳಕ ಮಾಡೋದು ಲಾಸ್ಟ, ಊಟ ಮಾಡೋದು ಲಾಸ್ಟ. ಚಿನ್ನು ಚಿನ್ನದ ಚಿನ್ನತ್ ನೋಡ್ರಿ. ಏನ್ ಹಾಕ್ಲಿ? ಚಟ್ನಿ ಅಷ್ಟೊತ್ತಿನ ಖಾರ ಐತೆ. ಬಿಸಿಲು ದಿನಾಗ ನೀರು ಕುಡಿಸಿ ಟಾಯ್ಲೆಟ್ ಹತ್ತಿ ಬಿಡ್ತೈತಿ. ಭಾಳ ಖಾರ ತಿಂದ್ರಂದ್ರೆ. ಯಾಕ ಬಾಗು ಬರೇ ಜಗಳ ತೆಗಿತಾರೆ ಭಾಗ್ಯಶ್ರೀಗೆ. ಆಕಿಗೆ ಒಬ್ಬಾಕಿನ ಹೆಣ್ಮಗಳದಾರೆ. ಮಾಮಗಳು ಅಕ್ಕರು ಮೊಸರು ಇಲ್ಲಪ್ಪ. ನಾ ಹಾಕಿಲ್ಲ, ಅವ್ರ ಹಾಕೊಂಡು ಹೋಗ್ಯಾರ. ಮತ್ ತಗೊಂಡ್ ತರ್ಸು ನಾಳೆ ಇವತ್ತು. ಐತೆಪ್ಪ ಒಂದು ಬರ್ನಿ ಮಾಡ್ರಿ ನೋಡ್ರಿ. ಚಟ್ನಿ ಬೇಕ್ರಿ ಅವ್ರಿಗೆ. ಒಟ್ಟು ಈ ಬಿಸಿಲು ದಿನದಾಗ ಖಾರ ತಿನ್ನಾಕ ನೋಡಕತ್ಬಿಟ್ಟಾರಿ. ಅಷ್ಟು ಎಣ್ಣೆ ಹಾಕ್ಕೊಂಡ್ರೆ ತಿನ್ನಾಕತ್ರ ಏನು ಹೇಳಿರಿ. ಟೊಮೆಟೊ ಚಟ್ನಿ ರೊಟ್ಟಿ
ಮೊನ್ನೆ ಹಸಿ ಮೆಣಸಿನ್ಕಾಯಿ ಜಜ್ಜಿಟ್ಟಿನ್ರಿ ಅಷ್ಟು ಖಾಲಿ ಮಾಡಿಬಿಟ್ಟಾರ ಮಕ್ಕಳು ಖಾರ ತಿನ್ನಾಕ. ಈಗ ಸಪ್ಪನ್ ತಿಂದಿರ್ತಾರ ಹಾಸ್ಟೆಲ್ದಾಗ. ಇಷ್ಟು ರೊಟ್ಟಿ ಮಾಡೀನಿ. ಮಧ್ಯಾಹ್ನ ಮತ್ತು ಅನ್ನ ಸಾರ ಮಾಡ್ತೀನಿ ರೀ ಬಿಸಿ. ಈಗ ಅನ್ನ ಐತ್ರಿ ರಾತ್ರಿ ಒಂದಿನ. ಬರ್ರಿ ಸ್ನೇಹಿತರೆ ಊಟ ಮಾಡೋಣ. ಊಟ ಮಾಡಿ ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ. ಅಳಸಂಗೆ ಮಾಡೀನಿ ಸ್ವಲ್ಪ. ಮಕ್ಕಳು ಗಟ್ಟಿ ಹಂಗೆ ಏನಾನ ಅವಕ್ಕೂ ಟೇಸ್ಟ್ ಹತ್ತಂಗಿಲ್ಲ ರೀ. ಸ್ವಲ್ಪ ಅಳಸು ಮಾಡಿ ಅಂದ್ರೆ ರೊಟ್ಟಿ ಹಚ್ಕೊಂತಿರ್ತಾರೆ. ರೊಟ್ಟಿ ಯಾಕ ಬಾಯ್ ಮಾಡ್ತೀರಿ? ಯಾಕ ಬರೇ ಜಗಳಾಡ್ದು ಬಡ್ದಾಡ್ದು. ಕಟಕ್ ರೊಟ್ಟಿ ಹಂಗ ಬಿಸಿ ರೊಟ್ಟಿದಾವ. ಯಾಕೆ ಕಟಕ್ ರೊಟ್ಟಿ ತೊಗೊಂಡೋಗ್ಯಾರ? ಬಾಗು ಅನ್ನೋ ಬಾಗಿ ಏನ್ ಬೇಡ. ರವಾದ ನೋಡ್ರಿ ಅಂದ್ರೆ ಬೈತಾರ. ಅದ ಮ್ಯಾಗ ಲಾಸ್ಟ್ ಒಂದು ನೋಡ್ರಿ ಕಟಕ್ ಬಿಸಿ ರೊಟ್ಟಿ ಒಂದು ಮ್ಯಾಗ ಇಟ್ಟಿದ್ದೆ ಕಟಕ್ ಆಗೈತೆ. ಅದ ಮುಚ್ಚಿದ್ದಿಲ್ಲ ರೊಟ್ಟಿ ಮ್ಯಾಗ. ಬರೇ ಜಗಳ. ನಮ್ಮ ಚಿನ್ನೊಂದು ಜಗಳ. ನಿಮ್ಮ ಮನ್ಯಾಗ ಇಂಥ ಮಕ್ಳು ಇರ್ತಾವ ಕಮೆಂಟ್ ಮಾಡ್ರಿ. ಏನು ಮಾಡಿದ್ರಿ ಕಿಡಿಗೇಡಿ ಮಕ್ಕಳು. ನಾ ಕಟಕ್ ಮಾಡಿ ಕೊಟ್ಟಿಲ್ಲ. ಲಾಸ್ಟ್ನೇದು ಕಟ್ಟಿನ ಹಾಕೈತೆ. ಅದ ಐತ್ ಬಾ ಇಲ್ಲಿ. ಇಲ್ಲ ಐತ್ ತಗೋ ಕಟಕ್. ಈ ಕಟ್ಟಿ ಐತೆ ತಗೋ. ಇದು ಬಾಗು ಎಂತ ತೊಗೊಂಡಿದ್ದೀನಿ. ನಿನ್ನೆ ರೊಟ್ಟಿ ತೊಗೊಂಡೇನೆ ಮತ್ತೆ ಹೊಸಾದ ಇವೆಲ್ಲ ಹಳಿದದಾವನು. 6 ಮಂದಿ ಅದೇರಿ. ಒಂದ್ಸಲಿಗೆ ರೊಟ್ಟಿ ಮಾಡೀನಿ. ಓ ನೀ ಜಗ ಹಾಸ್ತೀವ ಬಾಗು ನೀ ಬರೇ. ಬರ್ರಿ ಸ್ನೇಹಿತರೆ ಊಟ ಮಾಡಿ ಮತ್ತೆ ಸಿಗ್ತೀರಿ ಅಂಗಡಿಗೆ ಹೋಗಿ. ಬಟ್ಟಿ ಬಾಂಡೆ ಅದಾವ್ರಿನ ಯಪ್ಪ ತೋರಿಸಿಟ್ಟು ನೀಡು. ನೀನು ಬರೇ ಅಂತವನ ಕಟಕಂದು ಇದೊಂದು ತೋರಿಸಿ ನಾವು ನೀ ಕಟಕ್ ಐತತ್ತೆ. ನೀನು ಹಾಕೋರ ಜೊತೆ ಒಂದು ಜಾಗಕ್ಕೆ ತಳ ಕೂತೀನ್ರಿ. ನೀರು ತುಂಬ್ಕೋರಿ. ಯಾರು ತಂದು ಕೊಡಂಗಿಲ್ಲ ನೀರು. ನೆತ್ತಿಗೆ ಇರ್ತಂದ್ರೆ ಒಟ್ಟು ಒಬ್ಬೊಬ್ರು ದಿಕ್ಕಿಗೆ ಒಬ್ಬೊಬ್ರು ಕೂತು ಊಟ ಮಾಡ್ತಾರೆ. ಹಾಂ ನೋಡಿ ಟೊಮೆಟೊ ಚಟ್ನಿ ಮಾಡಾಕತ್ತೀನಿ ರೀ. ಹಸಿ ಮೆಣಸಿನ್ಕಾಯಿ ಹುರ್ಕೊಂಡೇನು ಟೊಮೆಟೊ ರೀ. ದಪ್ಪ ಟೊಮೆಟೊ ಕಟ್ ಮಾಡ್ಕೊಂಡೇನು ಒಂದು 4. ಬೆಳ್ಳುಳ್ಳಿ ಉಪ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಜೀರಿಗೆ. ಈಜಿ ಭಾಳ ಐತ್ರಿ ಟೊಮೆಟೊ ಚಟ್ನಿ. ನಮ್ಮ ಮನ್ಯಾಗ ನಮ್ಮ ಅರುಣನ ಫೇವ್ರೇಟ್. ಚಟ್ನಿ ಮಾಡೋತನ ಈಗ ಊಟ ಮಾಡಂಗಿಲ್ಲ ರೀ. ಎಲ್ಲ ಹಾಕಿ ಖಾರದ ಕಲ್ಲಾಗ ಹಾಕಿ ಕುಟ್ಟಿ ಬಿಡುದು ನಾವು. ಶೇಂಗಾ ಹಾಕ್ಬೇಕಪ್ಪ. ಇನ್ನ ಶೇಂಗಾ ಎಲ್ಲ ಮಿಕ್ಸ್ ಮಾಡಿ ಕುಟ್ಟಿ ಚಟ್ನಿ ರೆಡಿ ಆದಿಂದ ತೋರಿಸ್ತೀನಿ ರೀ. ಕಳ್ಳು ಶೇಂಗಾ ತಗೊಳತಾನ್ರಿ ನಮ್ಮ ಕಳ್ಳ. ಜಳಕ ಮಾಡೋಕೆ ಚುನು ಸರಿ ಬಿಡುವ. ಹೊಟ್ಟೆ ಕೆಲಸ ಮಾಡೋಣ. ಅದು ಇನ್ನೊಂದು ಸ್ಟ್ಯಾಂಡ್ ಐತ್ಲ ಅದಕ್ಕೆ ಹಾಕೋಣ. ಎಗರ್ತೈತಿ. ಇವತ್ತು ಮನೆ ಕೆಲಸ ಮುಗಿಸ್ಕೊಂಡು 6 ಬ್ಲೌಸ್ನ ಕಟಿಂಗ್ ಮಾಡಿದೆ ಸ್ನೇಹಿತರೆ. ಮತ್ತು ಒಂದು ಅಸ್ತರ್ ಬ್ಲೌಸ್ನ ಸ್ಟಿಚಿಂಗ್ ಮಾಡಿದೆ. ಅಸ್ತರ್ ಬ್ಲೌಸು 150 ರೂಪಾಯಿ ಆಯ್ತು ರೀ. ಮತ್ತು 40 ರೂಪಾಯಿದೇನೈತಿ ಒಂದು ಶರ್ಟು ಪ್ಯಾಂಟ್. ಒಂದು ಪ್ಯಾಂಟ್ ಕಟ್ ಮಾಡಿ ಸ್ಟಿಚ್ ಮಾಡಿ ಕೊಟ್ಟೆ ರೀ. ಒಂದು ಶರ್ಟಿಗೆ ಒಂದು ಸ್ವಲ್ಪ ಹಿಡಿದಿತ್ತು ರೀ. ಅದನ್ನೊಂದು ಹಿಡಿದು ಕೊಟ್ಟೆ. ಅವ್ರಿಗೆ 40 ರೂಪಾಯಿ ಆಯಿತು. ಇದು ಒಂದು 150 ರೂಪಾಯಿ 150 ರೂಪಾಯಿ. 10 ಕಮ್ಮ 200 ರೂಪಾಯಿ ಆಯ್ತು ರೀ. ಮತ್ತು ನಮ್ಮ ಮನ್ಯಾನ ಹುಡುಗರು ಒಂದು 5, 6, 8 ಪ್ಯಾಂಟ್ ನಮ್ಮ ಅರುಣನು ನಮ್ಮ ಚಿನ್ನೂ
ಅವು ಪ್ಯಾಂಟ್ಗಳು ಏನೈತಿ ಕೆಳಗಡೆ ಲಾಂಗ್ ಆಗಿದ್ದಾರೆ, ಶಾರ್ಟ್ ಮಾಡಿಸ್ಕೋತಾರೆ. ಈಗ ಒಂಥರ ಪ್ಯಾಷನರ್ ಅನ್ಬೋದು ನೋಡ್ರಿ ಹುಡುಗರು. ಬರೀ ಪ್ಯಾಂಟ್ ಅವ್ರೂ ಹೊಲ್ದೆ ರೀ 1 ತಾಸು ಮ್ಯಾಗ ರೀ. ಮತ್ತು ಹೊಲ್ಗೆ ಕ್ಲಾಸಿಗೆ ಒಬ್ಬಾಕಿ ಅವಿ ಬಂದಿದ್ರು, ಆಕೆ ಕ್ಲಾಸ್ ಆಕೆಗೆ ಹೇಳ್ಕೊತಾನೆ ನಾನು 6 ಬ್ಲೌಸ್ನ ಕಟ್ಟಿಂಗ್ ಮಾಡಿದೆ ರೀ. ಆಕಿನೂ ಒಂದು ಬ್ಲೌಸ್ ಕಟ್ಟಿಂಗ್ ಮಾಡ್ಯಾರೆ. ನೋಡ್ಕೋತಾನ ಅವ್ರಿಗೆ ನಾನು ಹೆಂಗೆ ಮಾಡ್ತೀನಿ ಅಂದ್ರೆ ನನಗೆ ಕಟ್ಟಿಂಗು ಸ್ಟಿಚಿಂಗು ತೋರಿಸ್ಕೋತಾನ ಅವ್ರಿಗೆ ಹೇಳ್ಕೊಡಿದ್ರೆ ಹಾಗೆ. ಈಗ ಅವ್ರಿಗಾಗಿನ ಈಗ ಇಬ್ಬರಿದ್ರಂದ್ರೆ ಹಾಕಿಬಿಟ್ಟು ಹೇಳ್ಬೋದು ರೀ. ಒಬ್ಬರೇ ನಾನು ಒಂದು ಸ್ವಲ್ಪ ಮೈಂಡ್ ಸ್ವಲ್ಪ ಅವ್ರಿಗೆ ಜಾಸ್ತಿನ ಹೇಳಬೇಕಾಗ್ತೈತಿ. ಅದಕ್ಕೆ ನಾನೇ ಅವರಿಗೆ ಕಟ್ಟಿಂಗ್ ಮಾಡ್ಕೋತಾನೆ ಹೇಳಿಕೊಟ್ಟೆ. ಸ್ಟಿಚಿಂಗ ನಾನು ನೈಟ್ ಮಾಡ್ತಾಯಿದ್ದೀನಿ ರೀ. ಇದು ಬ್ಲೌಸ ಅಸ್ತರ್ ಬ್ಲೌಸ್ ರೀ. ದಿನ ಹೆಂಗೆ ಹೋಗ್ತೈತೆ ಗೊತ್ತಾಗಂಗಿಲ್ಲ, ಯಾಕಂದ್ರೆ ಮಕ್ಕಳು ಮನ್ಯಾಗ ಇರೋದ್ರದಿಂದ ಸಿಕ್ಕಾಪಟ್ಟೆ ಗಲಾಟೆ. ಅವ್ರ ಜೊತೆ ಆಟ ನೋಟ ಸೈಕಲ್ ಹೊಡಿತಾರೆ. ನಮ್ಮ ಬಾಗುಗೆ ಒಂದು ಸ್ವಲ್ಪ ಸೈಕಲ್ ಕಲಿಸಿದೆ ಸಂಜೆ. ಮತ್ತು ಬಾಲ್ ಆಡೋನು ಬಾ ಆಯಿ ಅನ್ನಕತ್ತಾರೆ. ಅವ್ರ ಜೊತೆ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಿದೆ. ಹೆಂಗೆ ಹೋಗ್ತೈತೆ ದಿವಸ ಗೊತ್ತಾಗಲಿಲ್ಲ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗೈತೆ ಅನ್ಕೋತೀನಿ. ಇವತ್ತು ಜಾಸ್ತಿ ವಿಡಿಯೋ ನನಗೆ ಮಾಡೋಕ್ಕಾಗ್ತಾಯಿಲ್ಲ, ಯಾಕಂದರೆ ನನ್ನ ಮಕ್ಕಳು ಮೊಬೈಲ್ ಕಸ್ಕೊಂಡು ನೋಡ್ಕೋತ್ಕೊಂಡಿರ್ತಾರೆ. ಇರ್ಲಿ ಇನ್ನೊಂದು ತಿಂಗಳು ಇರ್ತಾರೆ, ಅವ್ರಿಗೆ ಹೆಂಗೋ ಒಂದು ಸ್ವಲ್ಪ ಟೈಮ್ ಇದು ಆಗ್ಲತ್ತೇಳಿ ಕೊಡಾಕತ್ತೀನಿ. ಮುಂದೆ ಕಂಟಿನ್ಯೂ ಆಗಿ ವಿಡಿಯೋ ಬರ್ತಾವ್ರಿ. ಒಂದೊಂದು ದಿನ ಗ್ಯಾಪ್ ಆಗಕತ್ತಾರ. ವಿಡಿಯೋ ಗ್ಯಾಪ್ ಆದಾಗ ಏನೈತಿ, ನನಗೆ ಹಲ್ಲು ನೋವು ಆಗಿತ್ತು ಸ್ನೇಹಿತರೆ. ವಿಡಿಯೋ ಐತಿ, ಅದು ವಿಡಿಯೋ ಅಪ್ಲೋಡ್ ಮಾಡಬೇಕು. ವಿಡಿಯೋ ಮಾಡಿನ ಕರೆ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಹಾಸ್ಪಿಟಲ್ಗೆ ಹೋಗಿರೋದು. ಮತ್ತು ಇನ್ನೊಂದು ವಿಷಯ ಏನಂದ್ರೆ, ಆ ವಿಡಿಯೋದಾಗ ತುಂಬಾ ಇಂಟ್ರೆಸ್ಟಿಂಗ್ ವಿಡಿಯೋ ಐತ್ರಿ. ಅದು ಹಾಕ್ಬೇಕ್ರಿ ಅದನ್ನು. ಯಾಕಂದ್ರೆ ನಾನು ಸ್ಕೂಟಿ ತೊಗೋಬೇಕು ಅನ್ನೋ ಪ್ಲ್ಯಾನಲ್ಲಿ ಇದ್ದೆ ಸ್ನೇಹಿತರೆ. ಸ್ಕೂಟಿ ನೋಡಿ ಬಂದಿದ್ದೀವಿ. ಅಲ್ಲಿ ಯಾವ ಸ್ಕೂಟಿ ತೊಗೋತೀನಿ, ಹಾಗೆ ಎಷ್ಟು ಅಮೌಂಟು ಅನ್ನೋದು ಕೂಡ ಆ ವಿಡಿಯೋದಾಗ ಐತಿ. ಹೇಳ್ತೀನಿ ಸ್ನೇಹಿತರೆ. ಬರ್ರಿ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಮತ್ತೆ ನಾಳೆ ಸಿಗೋಣ. ಬಾಯ್ ನೋಡಿ.